ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗರಿಗರಿಯಾದ ಮತ್ತು ರಸಭರಿತವಾಗಿ ಬಾದಾಮ್ ಪುರಿನ ಒಮ್ಮೆ ಈ ರೀತಿಯಲ್ಲಿ ಮಾಡಿ ನೋಡಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸಿಂಪಲ್ ಆಗಿರುವಂತಹ ಬಾದಾಮ್ ಪುರಿ ರೆಸಿಪಿ. ಸೊ ಈ ಬಾದಾಮ್ ಪುರಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟಲ್ಲಿ ನಾವು ಬಾದಾಮ್ ಪುರಿನ ಸಾಮಾನ್ಯವಾಗಿ ಮಾಡೋದು. ಸೊ ಹಾಗಾಗಿ ನಾನು ಈ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋದಾದರೆ ಖಂಡಿತ ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕೂಡ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಒಂದು ಪಿಂಚಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಮತ್ತು 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟು ಇಷ್ಟನ್ನು ಹಾಕಿ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ಕಾಯಿಸಿರೋಂತಹ ಎಣ್ಣೆ ಅಥವಾ ತುಪ್ಪ ಅಥವಾ ದಾಲ್ಡಾ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿಸಿರೋಂತಹ ಎಣ್ಣೆ, ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಕಲಸಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನಿಂದ. ಯಾಕೆಂದರೆ ಎಣ್ಣೆ ಸುಡ್ತಾ ಇರುತ್ತೆ, ಸೊ ಡೈರೆಕ್ಟಾಗಿ ಕೈ ಹಾಕಬೇಡಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಮಾಡಿದ್ದೀವಿ. ಆ ನಂತರ ನಾನು ಕೈಯಿಂದನೇ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಂಡು ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ, ಮೀಡಿಯಮ್ ಆಗೇ ಇರಬೇಕು ಹಿಟ್ಟು. ಸೊ ಹಾಗಾಗಿ ನಾನು ಇಷ್ಟನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕೆಲವರು ರವೆ ಮತ್ತು ಮೊಸರೆಲ್ಲ ಹಾಕಿ ಮಾಡ್ತೇವೆ, ಅದು ಕೂಡ ತುಂಬ ಟೇಸ್ಟಿ ಇರುತ್ತೆ. ನಾನು ಇದು ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಈ ಬಾದಾಮ್ ಪುರಿನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ತುಂಬ ಟೇಸ್ಟಿ ಇರುತ್ತೆ, ಒಂದ್ಸಲ ತಯಾರಿಸಿ ನೋಡಿ. ಈಗ ಚೆನ್ನಾಗಿ ಸ್ವಲ್ಪನೇ ನೀರನ್ನು ನೋಡಿ, ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಕಲಿಸಿದ ನಂತರ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ನಂತರ ಮತ್ತೆ ನಾನು ಒಂದು 2 ನಿಮಿಷ ಇದನ್ನು ನಾದ್ಕೊಳ್ತೀನಿ. 2 ನಿಮಿಷ ನಾದದ ನಂತರ ನಾವು ನಾದ್ಕೊಳ್ಳೋಣ. ಈ ಥರ ನಾದದ ನಂತರ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಇದನ್ನು ರೆಸ್ಟಿಗೆ ಇಡಬೇಕಾಗುತ್ತೆ. ಸೊ ನೋಡಿ, ಈಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಒಂದು 10 ರಿಂದ 15 ನಿಮಿಷ ಇದನ್ನು ಹಾಗೆ ರೆಸ್ಟಿಗೆ ಬಿಟ್ಬಿಡೋಣ. ನಂತರ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಈ ಪಾತ್ರೆಗೆ ನಾವು 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಸಕ್ಕರೆ ಅಂಶ ಇನ್ನೂ ಕಮ್ಮಿ ಬೇಕು, ಜಾಸ್ತಿ ಬೇಡ ಅನ್ನೋದಾದರೆ ನೀವು 1 ಕಪ್ಪನ್ನು ಉಪಯೋಗಿಸ್ಬೋದು. ಸೊ ಈಗ 1.5 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀರು ಕೂಡ ನಾನು 1.5 ಕಪ್ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟಲ್ಲಿ 1.5 ಕಪ್ ಹಿಟ್ಟು ತೊಗೊಂಡ್ರೆ 1.5 ಕಪ್ ಸಕ್ಕರೆ ತೊಗೋಬೇಕು, 1.5 ಕಪ್ ಸಕ್ಕರೆ ತೊಗೊಂಡ್ರೆ 1.5 ಕಪ್ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಈಗ ನೀರನ್ನು ಹಾಕಿ ನಾನು ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ. ನಮಗೆ ಇಲ್ಲಿ ಪಾಕ ಒಂದೆಳೆ ಪಾಕ ಬೇಕು. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಪಾಕ ಬರೋ ಹಾಗೆ ನಾವು ಕುದಿಸ್ಕೋಬೇಕು. ಒಂದೆಳೆ ಪಾಕ ಆದರೆ ನಮಗೆ ಸಾಕು, 2 ಎಳೆ ಪಾಕ ಬೇಡ, 1 ಎಳೆ ಇದ್ದರೆ ಸಾಕಾಗುತ್ತೆ. ತುಂಬಾ ಗರಿಗರಿಯಾಗೂ ಇರುತ್ತೆ, ಹಾಗೆ ಮತ್ತು ರಸಭರಿತವಾಗಿಯೂ ಕೂಡ ಈ ಬಾದಾಮ್ ಪುರಿ ಇರುತ್ತೆ. ಹಾಗಾಗಿ 1 ಎಳೆ ಪಾಕನ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಪಾಕ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈ ಥರ ಕುದಿ ಬಂದಾಗ ನಾವು ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಏಲಕ್ಕಿನ ನೀವು ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಪೌಡರ್ ಹಾಕಿ, ಇಲ್ಲಾಂದರೆ ಅದನ್ನೇ ಚಚ್ಚಿ ಕೂಡ ಹಾಕ್ಕೊಳ್ಬೋದು. ಏಲಕ್ಕಿ ಪೌಡರ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ನಿಮಗೆ ಇದಕ್ಕೆ ಕಲರ್ ಬೇಕು ಅಂದರೆ ಖಂಡಿತ ನೀವು ಫುಡ್ ಕಲರ್ನ ಇವಾಗಲೇ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ನಾನು ಫುಡ್ ಕಲರ್ನ ಉಪಯೋಗಿಸ್ತಾ ಇಲ್ಲ. ಈಗ ಇದು ಪಾಕ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಅಂಟ್ತಾ ಇದೆ, 1 ಎಳೆ ಪಾಕ ಬಂದಿಲ್ಲ. ಸೊ ಬರೋವರೆಗೂ ಅದನ್ನು ನಾನು ಕುದಿಸ್ಕೊಳ್ತೀನಿ. ನಂತರ ಈಗ ಹಿಟ್ಟಿನ ಕಡೆ ಬರೋಣ. 15 ನಿಮಿಷ ಆಗಿದೆ. 15 ನಿಮಿಷ ಆದ ನಂತರ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟು ಸಾಫ್ಟ್ ಆಗಿದ್ರೆ ಖಂಡಿತ ಬಾದಾಮ್ ಪುರಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚಿಕ್ಕ ಚಿಕ್ಕ ಒಂದು ಹುಂಡೆಗಳನ್ನಾಗಿ ಮಾಡ್ಕೊಂಡು ನಾವು ಈ ಥರ ನಾವು ಜಾಮೂನ್ ಮಾಡೋದಕ್ಕೆ ಮಾಡ್ಕೊಳ್ತೀವಲ್ಲ, ಅಷ್ಟು ಹುಂಡೆ ಇದ್ದರೆ ಸಾಕಾಗುತ್ತೆ. ಈಗ ನಂತರ ಇವಾಗ ಇದನ್ನು ಹೀಗೆ ಚಪಾತಿ ಥರ ನಾವು ಮಾಡ್ಕೊಳೋದಕ್ಕೆ ಬಿಲ್ಲೆ ಥರ ಮಾಡ್ಕೊಂಡಿದ್ದೀನಿ ಫಸ್ಟು. ಸೊ ಮಣೆ ಮೇಲೆ ಈಗ ಸ್ವಲ್ಪ ಎಣ್ಣೆನ ಹಚ್ಚಿ ನಾನು ಅದನ್ನು ಲಟ್ಟಿಸ್ಕೊಳ್ತೀನಿ. ರೌಂಡ್ ಶೇಪಲ್ಲಿ ನೀವು ಲಟ್ಟಿಸ್ಕೋಬೋದು. ಹೀಗೆ ಲಟ್ಟಿಸಿ
ನಂತರ ಅದನ್ನು ಸ್ವಲ್ಪ ನೋಡಿ ಜಾಸ್ತಿ ದೊಡ್ಡದು ಬೇಡ, ಮೀಡಿಯಮ್ ಆಗಿರಲಿ. ಜಾಸ್ತಿ ದೊಡ್ಡದಾದರೆ ಬಾದಾಮ್ ಪುರಿ ತುಂಬ ದೊಡ್ಡದಾಗಿ ಬರುತ್ತೆ, ಅದು ಅಷ್ಟು ಲುಕ್ ಕಾಣಲ್ಲ. ಸೊ ಈ ಥರ ಕ್ಲೋಸ್ ಅದನ್ನು ಮುಚ್ಚುತ್ತಾ ಇದ್ದೀನಿ ನೋಡಿ. ಆ ಥರ ಮಡಚ್ಕೋಬೇಕಷ್ಟೇ. ಮಡಚಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ನಾನು ಇದನ್ನು ಲಟ್ಟಿಸ್ಕೊಳ್ತೀನಿ. ಹೀಗೆ ಲಟ್ಟಿಸ್ಕೊಳ್ಳೋಣ. ಅದು ತಾನಾಗಿಯೇ ಶೇಪ್ ಬರುತ್ತೆ ನೋಡಿ. ಹೀಗೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಬಾದಾಮ್ ಪುರಿನ. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ಬಟ್ ಸಾಮಾನ್ಯವಾಗಿ ನಾವು ಇದೇ ಥರ ಮಾಡೋದಲ್ವಾ. ಸೊ ಹಾಗಾಗಿ ನಾನು ಈ ಶೇಪಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಬಾದಾಮ್ ಪುರಿನೂ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಕಾಯೋದಕ್ಕೆ ನಾನು ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ. ಮೀಡಿಯಮ್ ಆಗಿ ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ಇವಾಗ ನಾವು ಈ ಬಾದಾಮ್ ಪುರಿಗಳನ್ನು ಹಾಕ್ಕೊಳ್ಳೋಣ. ಹೀಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡಿ, ಹೀಗೆ ಒಂದೊಂದನೇ ಹಾಕಿ ಕೂಡ ನೀವು ಬೇಯಿಸ್ಕೊಳ್ಬೋದು, ಅಥವಾ ಒಂದೇ ಸಲ ಒಂದು 3 ಅಥವಾ 4 ಬಾದಾಮ್ ಪುರಿನ ಹಾಕಿ ಕೂಡ ಬೇಯಿಸ್ಕೋಬೋದು ಎಣ್ಣೆಯಲ್ಲಿ. ಇವಾಗ ನಾನು ಬೇರೆ ಬಾದಾಮ್ ಪುರಿಗಳನ್ನೆಲ್ಲ ಹಾಕ್ಕೊಳ್ತೀನಿ ನೋಡಿ. ಹೀಗೆ ಸ್ವಲ್ಪ ದೂರನೇ ಹಾಕ್ಕೊಳ್ಳಿ. ಯಾವಾಗಲೂ ಪ್ಯಾನ್ ನೀವು ಸ್ವಲ್ಪ ಅಗಲ ಇರೋಂಥ ಪ್ಯಾನ್ ತೊಗೊಂಡ್ರೆ ಬೆಟರು. ಯಾಕೆ ಅಂತಂದರೆ ನಾವು ಎಷ್ಟು ಆದರೂ ಅದರಲ್ಲೇ ಒಂದು ಸಲನೇ ಹಾಕ್ಕೊಳ್ಬೋದು. ಇದರಲ್ಲಾದರೆ ಒಂದು 3 ಅಥವಾ 4 ಹಾಕಬೇಕಾಗುತ್ತೆ. ಸ್ವಲ್ಪ ಅಗಲ ಇದ್ದರೆ ನೀವು ಒಂದೇ ಸಲ ಒಂದು 5 6 ಹಾಕ್ಕೊಳ್ಬೋದು. ಇವಾಗ ಇದನ್ನು ಬೇಯಿಸ್ತಾ ಇದ್ದೀನಿ. ಸೊ 2 ಕಡೆ ನಾವು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಕಲರ್ ಬರುತ್ತೆ ಬಾದಾಮ್ ಪುರಿ. ಆಗ ನಾವು ಇದನ್ನು ಒಂದು ತೆಗೆದಿಟ್ಕೊಳ್ಳೋಣ ನೋಡಿ. ಕಲರ್ ನಿಮಗೆ ತೋರಿಸ್ತೀನಿ. ಮತ್ತು ಸ್ವಲ್ಪ ಈಗ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಜ್ಯೂಸಿಯಾಗಿರುವಂತಹ ಬಾದಾಮ್ ಪುರಿನ ಖಂಡಿತ ಮನೇಲಿ ಟ್ರೈ ಮಾಡಿ. ಯಾವುದೇ ಹಬ್ಬಗಳಲ್ಲೂ ಕೂಡ ನೀವು ತಯಾರಿಸ್ಬೋದು. ತುಂಬ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಬೇಗ ಆಗುವಂತಹ ಒಂದು ಗರಿಯಾದ ಬಾದಾಮ್ ಪುರಿ. ಸೊ ಇವಾಗ ಆಗಿದೆ ನೋಡಿ, ಕಲರ್ ಕೂಡ ಬಂದಿದೆ. ನಾನು ಯಾವುದೇ ರೀತಿಯಾದಂಥ ಕಲರ್ನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಕೈಗೆ ಬಿಸಿ ಇರಬೇಕು, ಹಾಗೆ ಪಾಕ ಕೂಡ ಬಿಸಿ ಇರಬೇಕು. ಬಾದಾಮ್ ಪುರಿ ಕೂಡ ಬಿಸಿ ಇರಬೇಕು ಮತ್ತು ಪಾಕ ಕೂಡ ಬಿಸಿ ಇರಬೇಕು. ಪಾಕ ಸ್ವಲ್ಪ ಬಿಸಿ ಇದೆ, ಯಾಕೆಂದರೆ ನಾನು ಈಗ ಬಿಸಿ ಮಾಡಿದ್ದೆ ಆಲ್ರೆಡಿ. ಸೊ ಹಾಗಾಗಿ ಬಿಸಿ ಇರುವಂಥ ಪಾಕಕ್ಕೆ ಇವಾಗ ನಾವು ಒಂದೊಂದೇ ಬಾದಾಮ್ ಪುರಿಗಳನ್ನು ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಳ್ಳೋಣ ಫಸ್ಟು. ಈಗ ನಾನು 3 ಕೂಡ ಒಂದು 3 ಅಥವಾ 4 ಬಾದಾಮ್ ಪುರಿಗಳನ್ನು ಫಸ್ಟು ಒಂದು ಸಲ ಹಾಕ್ಕೊಳ್ತೀನಿ. ಒಂದು ಸೆಕೆಂಡ್ಸು ಅಥವಾ 2 ಸೆಕೆಂಡ್ಸ್ ಬಿಟ್ಟು ಈ ಥರ ಟರ್ನ್ ಮಾಡಿ, ಆಯಿತಾ. ಈ ಥರ ಟರ್ನ್ ಮಾಡಿದ್ರೆ ಸಾಕು. ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಜ್ಯೂಸಿಯಾಗೂ ಇರುತ್ತೆ. ಅದರಲ್ಲೇ ಪಾಕದಲ್ಲೇ ಬಿಡಬೇಕು ಅಂತ ಏನಿಲ್ಲ. ಪಾಕದಲ್ಲಿ ಬಿಟ್ಟರೆ ಜಾಸ್ತಿ ಪಾಕ ಹೇಳ್ಕೊಳ್ಳುತ್ತೆ, ಅದಷ್ಟು ಟೇಸ್ಟ್ ಇರಲ್ಲ, ಮೆತ್ತಗಾಗೋಗ್ಬಿಡುತ್ತೆ. ಸೊ ಈಗ ನೋಡಿ ಟರ್ನ್ ಮಾಡಿ 2 ಸೈಡು ಕೂಡ ನಾನು ಪಾಕದಲ್ಲಿ ಇದು ಮಾಡಿದ್ದೀನಿ ಅದನ್ನು. ಸೊ ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನೋಡಿ. ಹೀಗೆ ನಿಮಗೆ ಕಾಣ್ತಾ ಇದೆಯಲ್ಲ, ಗರಿಯಾಗೂ ಕೂಡ ಇದೆ ಅನ್ನೋದು. ಸೊ ಇವಾಗ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ಹೋಳಿ ಹಬ್ಬಕ್ಕಾದರೂ ಮಾಡ್ಬೋದು, ಅಥವಾ ನೀವು ಯುಗಾದಿ ಹಬ್ಬ ನಿಮಗೆ ಬೇಕು ಅಂದಾಗಲೆಲ್ಲ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಕ್ರಿಸ್ಪಿಯಾಗಿರುವಂಥ ಜ್ಯೂಸಿಯಾಗಿರುವಂತಹ ಬಾದಾಮ್ ಪುರಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು.